ಲೋ ರಾಘು, ನೀವು ಡಿಸ್ಕಸ್ ಬಂದ್ರೆ ಪಕ್ಕ ಇವ್ರು ಸುಮ್ಮನೆ ಇರೋರಲ್ಲ ಕಣ. ನೋಡ್ತಾರಣ, ಈಗ ಝಾನ್ಸಿ ಮೇಡಮ್ಗೆ ಸಹಾಯ ಮಾಡಬೇಕು ಅಂತಾನೆ ಅಲ್ವಾ ರಾಮಾಚಾರ್ಯ ಮತ್ತೆ ಚಾರು ಅವ್ರು ಬಂದಿರೋದು. ಅಷ್ಟೇ ಅಲ್ಲ, ಝಾನ್ಸಿ ಮೇಡಮ್ನ ಗೆಲ್ಲೋ ಥರ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಸೊ ಖಂಡಿತ ಅವರು ಝಾನ್ಸಿ ಮೇಡಮ್ಗೆ ಏನು ಆಗೋದಕ್ಕೆ ಬಿಡಲ್ಲ. ಯಜಮಾನ ಯಜಮಾನ. ಏನಾಯ್ತು ದೊಡ್ಡಪ್ಪ? ತಂತಿ ಅಡ್ಡ ಕಟ್ಟಿದ್ರಲ್ಲ, ಅದು ತಾಗಿ ಚಾನ್ಸ್ ಕೆಳಗಡೆ ಬಿದ್ದೋದ್ಲಂತ. ಇಲ್ಲ, ಕೆಳಗಡೆ ನುಗ್ಗಿ ಮುಂದಕ್ಕೆ ಹೋಗ್ಬಿಟ್ಲಂತೆ. ನಾನ್ ಹೇಳೋ ತರ ಮಾಡಿದ್ರೆ ಸುಮ್ಮನಿರಿ ಸ್ವಲ್ಪ. ಹಾಕಲ್ಲರಿ, ಸ್ವಲ್ಪ ನಾನು ಹೇಳೋದ್ನಕ್ಕೆ. ನಾನು ನಿನ್ ಗಂಡ, ನೀನ್ ಹೇಳಿದನ್ನ ಕೇಳೋದಕ್ಕಲ್ಲ ನಾನು ಇರೋದು. ನಾನು ಹೇಳಿದನ್ನ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಇರ್ಬೇಕು ನೀನು. ಅಯ್ಯೋ ಅದಲ್ಲರಿ, ಅದೇನು ಬಾಯಿ ಮುಚ್ಚ್. ತಂತಿ ಪ್ಲಾನ್ ಪಾಪ ಆಯ್ತಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಎವಳೊಬ್ಳು. ಅಯ್ಯೋ ದೊಡ್ಡಪ್ಪ, ಇವಾಗ ಹಾಗಾದ್ರೆ ಅವಳೇ ಗೆದ್ಬಿಡ್ತಾಳ? ಆ ಗಣಪತಿ ವಿಘ್ನ ವಿನಾಶಕ್ಕಾದ್ರೆ ಈ ಗಣಪತಿಯಿಂದ ಬರೀ ನಾಶನೇ ಆಗುತ್ತೆ. ನಿಮಗಲ್ಲ, ನಮ್ಮ ಶತ್ರುಗಳಿಗೆ. ಪ್ಲಾನ್ ಎ ಫ್ಲಾಪ್ ಆದ್ರೆ ಏನಂತೆ, ನನ್ನ ಹತ್ರ ABCD ಅಂತ A to Z ವರೆಗೂ ಪ್ಲಾನ್ಗಳಿದಾವೆ. ಒಂದ್ರಿಂದ ಒಂದ್ ಪ್ಲಾನ್ಗಳ ತರ ಬಿಡ್ತಾನೆ ಇರ್ತಾನೆ ಈ ಗಣಪತಿ. ಹಾ ರೀ, ಇಷ್ಟೆಲ್ಲ ಪ್ಲಾನ್ ಮಾಡೋ ಬದ್ಲು ಅದ್ ಹಾಕಲ್ಲರಿ. ಹಾಗಾದ್ರೆ ಮುಂದೆ ಗಣಪತಿ ಹಬ್ಬ ಆದ್ರೆ ಆ ಝಾನ್ಸಿಗೆ ಮುಂದೆ ಮಾರಿ ಹಬ್ಬ ಅಂದ್ರೆ ಬಾವ. ಈಗ ಸೈಕಲ್ ರೇಸ್ಗೆ ಅಂತ ಇಬ್ರು ಹೋಗಿದ್ದಾರೆ. ಬರ್ಬೇಕಾದ್ರೆ ಒಬ್ರೇ ಬರ್ತಾರ? ಇಬ್ರು ಬರ್ತಾರೆ, ಆದ್ರೆ ಒಬ್ರು ಸೈಕಲ್ ಮೇಲೆ ಬರ್ತಾರೆ, ಇನ್ನೊಬ್ರು ಎದ್ದು ಬಿದ್ದು ಸಾರಿ ಎದ್ದೇಳಕ್ಕಾಗದೆ ಕಾರಲ್ಲೂ ಅಮ್ಮನಿಸಲು ಬರ್ತಾರೆ. ಆ ಒಬ್ರು ಯಾರು? ಗೂಬೆ, ಅದು ಝಾನ್ಸಿ ಕಣೆ. ಪಕ್ಕನಾ? ನಮ್ ಪಕ್ಕ ಬೇಕಾದಷ್ಟು ಪ್ಲಾನ್ ಬೇಕಾದ್ರೆ ನಾವು ಗೆಲ್ಲೋದು ಪಕ್ಕ, ಡೌಟ್. ಲೋ ರಾಘು, ನೀವು ಡಿಸ್ಕಸ್ ಬಂದ್ರೆ ಪಕ್ಕ ಇವ್ರು ಸುಮ್ಮನೆ ಇರೋರಲ್ಲ ಕಣ. ನೋಡ್ತಾರಣ, ಈಗ ಝಾನ್ಸಿ ಮೇಡಮ್ಗೆ ಸಹಾಯ ಮಾಡಬೇಕು ಅಂತಾನೆ ಅಲ್ವಾ ರಾಮಾಚಾರ್ಯ ಮತ್ತೆ ಚಾರು ಅವ್ರು ಬಂದಿರೋದು. ಅಷ್ಟೇ ಅಲ್ಲ, ಝಾನ್ಸಿ ಮೇಡಮ್ನ ಗೆಲ್ಲೋ ಥರ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಸೊ ಖಂಡಿತ ಅವರು ಝಾನ್ಸಿ ಮೇಡಮ್ಗೆ ಏನು ಆಗೋದಕ್ಕೆ ಬಿಡಲ್ಲ. ಆ ನಂಬಿಕೆ ನನಗಿದೆ. ಹೇ ಝಾನ್ಸಿ, ನಿನ್ನಿಂದ ನನ್ನ ಗೆಲ್ಲೋಕ್ಕಾಗುತ್ತೇನೆ. ನಾನು ರಣ ಅದ್ದಿದ್ದಂಗೆ, ನೀನು ಕಾಲು ಮುರ್ಕೊಂಡಿರೋ ಕೋಳಿ ಇದ್ದಂಗೆ. ನೀನಿನ್ನೂ ಅಲ್ಲೇ ಇದೆಯಾ? ನಾನು ನಿನ್ಕಿಂತ ಎಷ್ಟೊಂದು ಮುಂದೆ ಇದ್ದೀನಿ. ಖಂಡಿತ ನಿನ್ನಿಂದ ನನ್ನ ಗೆಲ್ಲೋಕ್ಕಾಗಲ್ಲ. ಹೇಗಾದ್ರೂ ಮಾಡಿ ನಾನು ಈ ಸೈಕಲ್ ರೇಸ್ನ ಗೆಲ್ಲೇಬೇಕು. ಯಾಕಂದ್ರೆ ಇದು ಜಸ್ಟ್ ಸೈಕಲ್ ರೇಸ್ ಅಲ್ಲ, ನನ್ನ ಲೈಫ್ ರೇಸ್. ರಾಮಾಚಾರಿ, ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ. ನೀವ್ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಅವ್ರು ಹೋಗ್ತಾ ಇರೋ ಸ್ಪೀಡ್ ನೋಡ್ರೆ ಗೊತ್ತಾಗಲ್ವಾ ಝಾನ್ಸಿ ಅವರ ಗೆಲ್ತಾರೆ ಅಂತ? ಅದು ಸರಿ ರಾಮಾಚಾರಿ, ಆದ್ರೆ ರಾಘು ಅವ್ರು ಹೇಳ್ದಾಗೆ ಝಾನ್ಸಿಗೆ ಮನೇಲಿ ತುಂಬಾ ಅಡೆತಡೆಗಳಿದೆ. ಅವಳಿಗೆ ತುಂಬಾ ಜನ ತೊಂದರೆ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಭಯ ಆಗ್ತದೆ.
ನೀವು ಭಯ ಪಡಬೇಡಿ ಮೇಡಮ್, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಅದೇ ಅವ್ರ ಕೈ ಬಿಡಲ್ಲ. ಬನ್ನಿ ಹೋಗೋಣ. ಹೊಡೋದಾ? ಅತ್ತೆ, ನನ್ನ ಮಗ ರಾಮಾಚಾರಿ ಬದುಕಿಲ್ಲ ಅನ್ನೋ ವಿಷಯ ಕಹೀನೇ ಆಗಿದ್ರು ಅದನ್ನು ಒಪ್ಕೊಳ್ಳೇಬೇಕಲ್ವಾ? ಹೌದು ಕಣೆ ಜಾನಕಿ, ಯಾರಿಲ್ಲ ಅಂದಿದ್ದು? ನಾನೀಗ ಹೇಳಕ್ ಬಂದಿರೋ ವಿಷಯ ಅದಲ್ಲ. ಮತ್ತೆ ನಮ್ ರಾಮಾಚಾರಿ ಹೋದಾಗಿಂದ ಕಿಟ್ಟಿ ನಮ್ಮನೇಲೆ ಇದ್ದಾನಲ್ಲ, ಆ ವಿಷಯ ಮಾತಾಡಕ್ ಬಂದೆ. ರಾಮಾಚಾರಿ ಅರ್ಧ ಆಯುಷ್ನಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ. ಕೃಷ್ಣ ಮನೇಲಿರೋದಕ್ಕೆ ತಾನೆ ನಾವೆಲ್ಲ ನೆಮ್ಮದಿಯಿಂದ ಇರೋದು. ಕೃಷ್ಣನ್ ನೋಡ್ಕೊಂಡೆ ಅಲ್ವಾ ರಾಮಾಚಾರಿ ಇಲ್ಲ ಅನ್ನೋ ದುಃಖ ನಾವು ಮರಿತಾ ಇರೋದು. ಅದು ಸರಿಯತ್ತೆ, ಆದ್ರೆ ಅವನಿಗೂ ಒಂದು ಸಂಸಾರ ಇದೆ, ಅವನಿಗೂ ಹೆಂಡತಿ ಇದ್ದಾಳೆ. ಎಷ್ಟು ದಿನ ಅಂತ ಅವನ್ ನಮ್ಮ ಮನೇಲಿ ಇರೋಕ್ ಸಾಧ್ಯ? ನೀವೇ ಹೇಳಿ. ನೀನ್ ಹೇಳೋದು ಸರಿನೇ ಜಾನಕಿ, ಇದ್ರ ಬಗ್ಗೆ ನಾನು ಯೋಚನೆನೇ ಮಾಡ್ಲಿಲ್ಲ. ಮತ್ತೇನ್ ಮಾಡೋಣ ಈಗ? ಏನ್ ಮಾಡೋದು ಅಂದ್ರೆ ರುಕ್ಮಿಣಿನ್ ಕರ್ಕೊಂಡ್ ಬಂದು ನಮ್ ಜೊತೆ ನಮ್ಮನೇಲೆ ಇರು ಅಂತ ಹೇಳೋಣ. ಇಲ್ಲಾಂದ್ರೆ ನೀನ್ ನಿನ್ ಜೊತೆಲಿ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳೋಣ ಅತ್ತೆ. ಆಯ್ತು ಜಾನಕಿ, ನೀನ್ ಸರಿಯಾಗಿ ಹೇಳ್ದೆ. ಕೃಷ್ಣ ಬರ್ಲಿ, ಎಲ್ಲ ಅವನಿಗೆ ಹೇಳ್ತೀನಿ. ಅರೆ, ಎಲ್ಲ ಹೋಗಿದ್ದೋ? ಚಾರು, ಕೃಷ್ಣ ಕಾಣ್ತಾ ಇಲ್ಲವಲ್ಲ, ಅವರೆಲ್ಲಿ? ಅದು ಡಾಕ್ಟರ್ ಹತ್ರ ಚೆಕಪ್ ಹೋಗಿದ್ರಜ್ಜಿ. ಎಲ್ಲೇನೋ ಹೋಗಿದ್ರಲ್ವಾ? ಅದು ನೆನ್ನೆ ಡಾಕ್ಟರ್ನ ನೋಡಕ್ ಹೋಗಿದ್ರು, ಇವತ್ತು ಟ್ರೀಟ್ಮೆಂಟ್ ತಗೊಳಕ್ ಹೋಗಿದ್ದಾರೆ. ಎಲ್ಲ ಒಂದೇ ಸರಿ ಮಾಡಕ್ಕಾಗಲ್ವೇನ? ಅದೇನ್ ಡಾಕ್ಟ್ರು, ಅದೇನ ಆಸ್ಪತ್ರೆನೋ? ನಮ್ ಕಾಲದಲ್ಲಿ ಹೀಗೆಲ್ಲ ಇರ್ಲಿಲ್ಲಪ್ಪ. ಸುಲ್ಗಿತ್ತಿಯರು ಬರ್ತಾ ಇದ್ರು, ಸಲೀಸಾಗಿ ಹೆರಿಗೆ ಮಾಡಿ ಹೋಗ್ತಾ ಇದ್ರು. ಈಗೇನಪ್ಪ ಟ್ರೀಟ್ಮೆಂಟು ಅಂತ ಸುಲಿಗೆ ಮಾಡಿದ್ದೇ ಮಾಡಿದ್ದು. ಇನ್ನೂ ಮಗುನೇ ಹುಟ್ಟಿಲ್ಲ, ಇಷ್ಟು ಬೇಗ ಅದೇನ್ ಟ್ರೀಟ್ಮೆಂಟ್ ಮಾಡ್ತಾರೋ ಏನೋ. ಅವರು ಟ್ರೀಟ್ಮೆಂಟ್ ಕೊಡಕ್ ಹೋಗಿಲ್ಲ ಅಜ್ಜಿ, ಟ್ರೀಟ್ಮೆಂಟ್ ಕೊಡಕ್ ಹೋಗಿದ್ದಾರೆ. ರಾಮಾಚಾರಿ ಬೇಗ ಹೋಗು. ಅನಿತಾ ತುಂಬಾ ಮುಂದೆ ಹೋಗಾಯ್ತು, ಝಾನ್ಸಿ ಹಿಂದೆನೆ ಇದ್ದಾಳೆ. ಏನ್ ಅನಾಹುತ ಆಗುತ್ತೋ ಏನೋ. ನನಗೆ ಬೇಗ ಹೋಗಕ್ಕೆ ಏನಿಲ್ಲ ಮೇಡಮ್, ಆದ್ರೆ ನೀವು ಇರೋ ಪರಿಸ್ಥಿತಿ ನಾ ಫಾಸ್ಟ್ ಆಗಿ ಹೋದ್ರೆ ನಿಮ್ಗೆ ತೊಂದರೆ ಆಗುತ್ತೆ, ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಅಯ್ಯೋ ರಾಮಾಚಾರಿ, ಒಳ್ಳೇದ್ ಬಯಸೋರಿಗೆ ದೇವ್ರು ಯಾವ ತೊಂದ್ರೆನೂ ಕೊಡಲ್ಲ. ನೀನು ನನ್ಗೇನು ಆಗಲ್ಲ, ನೀನ್ ಬೇಗ ಹೋಗು. ಹಂಗಂತೀರಾ? ಸರಿ, ಒಂದು ಕೆಲಸ ಮಾಡೋಣ, ಈ ರೋಡಲ್ಲಿ ಹೋದ್ರೆ ಬೇಗ ಹೋಗ್ತೀವಿ, ಸೇಫ್ ಆಗಿ ಇರ್ತೀರಾ. ಬನ್ನಿ. ಸುಮ್ಮನಿರಿ, ಯಾವಾಗ್ಲೂ ಸಂಗೀತ ಕಲಿಯೋರ್ತಾರ ರೀ ರೀ ಅಂತ ಮಧ್ಯೆ ಬರ್ತೀಯಲ್ಲಿ. ನಾನು ಕಾಲಲ್ಲಿ ಮಾತಾಡ್ಬೇಕು, ನಂಗೆ ಡಿಸ್ಟರ್ಬ್ ಮಾಡಬೇಡ, ಸುಮ್ಮನಿರು. ನೀವು ಯಾರ್ತ ಮಾತಾಡ್ಬೇಕಂತಿದ್ದೀರಾ? ಸೈಕಲ್ ಓಡಿಸ್ಕೊಂಡು ಹೋಗ್ತಾ ಇರೋ ಅನಿತಾ ಹತ್ರನು, ಆ ಚಾನ್ಸಿನ ರೌಡಿಗಳ ಹತ್ರನು ಕಾನಲ್ಲಿ ಒಂದೇ ಸಲ ಮಾತಾಡಬೇಕು ಅಂತಿದ್ದೀನಿ, ಸ್ವಲ್ಪ ಸುಮ್ಮನಿರು. ಏನಾಯ್ತು ರೀ? ಒಂದು ನಿಮಿಷ, ಹೋಗಿ ಮೇಡಮ್, ಒಂದು ನಿಮಿಷ ಹೇಳಿರಿ. ಇದು ಈ ಅನಿತಾ ಕಿವಿಯಿಂದ ಬಿತ್ತು ಮೇಡಮ್. ಏಯ್ ಸುರೇಶ, ಹೇಳ್ತಾರದು ಕೇಳಿಸ್ತಾ ಇದೆಯೇನೋ? ಕೇಳಿಸ್ತಿದೆ, ಹೇಳಿ ಅಣ್ಣ. ಅಂತ ನಿನಗೆ ಕೇಳಿಸ್ತಾ ಇದೆಯಾ?
ನಾನು ಹೇಳೋದನ್ನ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಅನಿತಾ, ಈಗ ನೀನು ಸ್ವಲ್ಪ ಸ್ಲೋ ಹೋಗು. ಆ ಝಾನ್ಸಿ ಮುಂದಕ್ಕೆ ಹೋಗಿ. ಲೇ ಸುರೇಶ, ಮುಂದೆ ಬರೋ ಹುಡುಗಿ ಆ ಮರದ ಕೊಂಬೆನ ಬೀಳಿಸ್ಬಿಡು. ಆಯ್ತಣ್ಣ, ನಮ್ಮ ಹುಡುಗ ಆಲ್ರೆಡಿ ಮರದ ಮೇಲೆ ಕೊಂಬೆ ಹಿಡ್ಕೊಂಡು ಕೂತಿದ್ದಾನೆ. ನಾವ್ ಹೇಳಿದ ತಕ್ಷಣ ಬೀಳಿಸ್ತಾನೆ. ಮೊದ್ಲೋಗ ಹುಡುಗಿ ಮೇಲೆ ಅಲ್ವಾ ಅಣ್ಣ? ಹ್ಞೂ ಕಣೋ, ಮೊದಲು ಬರೋ ಮೇಲೆ. ಇಷ್ಟು ಹೇಳ್ದಲ್ಲ ಬಿಡೋಣ, ಇನ್ನು ಮಿಕ್ಕಿದ್ ನಾನು ನೋಡ್ಕೋತೀನಿ. ಮೇಡಮ್, ಏನಾಯ್ತು ರಾಮಾಚಾರಿ? ಮರದ ಕೊಂಬಿ ಬಿಡಿಸೋ ಪ್ಲಾನ್ ಮಾಡ್ತಾ ಇದ್ದಾರೆ ಯಾರೋ. ಏನ್ ಮಾಡೋದು? ಈಗ ಅನಿತಾ ಅವ್ರ ಇಯರ್ಫೋನ್ಸ್ ನನ್ನ ಅವ್ರಿಗೂ ವಿಷಯ ಗೊತ್ತಿಲ್ಲ. ಅವ್ರ ಪಾಡಕ್ಕೆ ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ಚಾನ್ಸಿನ ಫಾಸ್ಟ್ ಆಗಿ ಹೋಗ್ತಿದ್ದಾಳಲ್ಲ. ಏನೊಂದ್ ಮಾಡೋಣ ಅತ್ತಿ. ಏ ರಂಗ, ಕೇಳಿಸ್ಕೊಂಡವೇನೋ? ಮೊದ್ಲೋಗ ಹುಡುಗಿ ಮೇಲೆ ಮರದ ಕೊಂಬೆ ಬೀಳಿಸ್ಬೇಕು, ಮಿಸ್ ಮಾಡಬಾರ್ದು. ಹೇಳಿದ್ ನೆನ್ಪಿದೆಯಲ್ವೇನೋ, ಮೊದ್ಲು ಬರೋ ಹುಡುಗಿ. ಮೇಡಮ್, ಹೀಗೆ ಹೇಳ್ತಿದ್ದೀನಂತ ತಪ್ಪು ತಿಳ್ಕೊಬೇಡಿ. ಇನ್ಮೇಲೆ ಏನಿದ್ರು ಯಜಮಾನ್ರ ಮುಂದೆ ನೆಗೆಟಿವ್ ಆಗಿ ಮಾತಾಡೋದು ಬೇಡ ಮೇಡಮ್. ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ರಾಯ್? ಅದೇ ಮೇಡಮ್, ಝಾನ್ಸಿ ಮೇಡಮ್ ಆ ಮನೇಲಿ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಅನ್ನೋ ವಿಷಯವಾಗಿ. ಝಾನ್ಸಿ ಮೇಡಮ್ ಗಂಡನ ಮನೇಲಿ ಸಂತೋಷವಾಗಿದ್ದಾರೆ ಅಂತ ಹೇಳಿ ಯಜಮಾನ್ರು ನಿರಾಳವಾಗಿದ್ದಾರೆ. ಅವ್ರನ್ನ ಹಾಗೆ ಇರಕ್ ಬಿಡೋಣ. ಏನೇ ಇರ್ಲಿ ಅವ್ರ ಮುಂದೆ ಮಾತಾಡೋದು ಬೇಡ. ನನಗೂ ನಮ್ಮಪ್ಪನ ಆರೋಗ್ಯದ ಬಗ್ಗೆ ಚಿಂತೆ ಇದೆ ರಾಯ್. ಆದ್ರೆ ಏನ್ ಮಾಡ್ಲಿ, ನಮ್ ಝಾನ್ಸಿ ಅಲ್ಲಿ ಕಷ್ಟದಲ್ಲಿದ್ದಾಳೆ ಅನ್ನೋದೇ ಒಂದು ತಳಂ. ನಮ್ ಝಾನ್ಸಿ ಯಾಕೆ ಮಾಡ್ಬಿಟ್ಲು ಅನ್ನೋ ನೋವು ನನಗ್ ಕಾಡ್ತಾ ಇದೆ ರಾಯ್. ನಿಮ್ ದುಃಖ ನನಗೆ ಅರ್ಥ ಆಗತ್ತೆ ಮೇಡಮ್. ಆದ್ರೆ ಝಾನ್ಸಿ ಮೇಡಮ್ ಸಂಸಾರದಲ್ಲಿ ಖುಷಿಯಾಗಿದ್ದಾರೆ ಅಂತ ತಿಳ್ಕೊಂಡಿರೋ ಯಜಮಾನ್ರ ಮನ್ಸನ್ನ ನೋವು ಮಾಡೋದ್ ಬೇಡ ಅಲ್ವಾ ಮೇಡಮ್? ಇನ್ ಮುಂದೆ ನೀನ್ ಹೇಳ್ದ ಹಾಗೆ ಅವ್ರ ಮುಂದೆ ಅದ್ ಯಾವ್ದ್ರ ಬಗ್ಗೆನೂ ಮಾತಾಡೋದ್ ಬೇಡ ಬಿಡು. ಆದ್ರೂ ಝಾನ್ಸಿ ಮೇಡಮ್ ಗೆಲ್ತಾರೆ ಯಜಮಾನ್ರು ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾರೆ ಮೇಡಮ್. ಆದ್ರೆ ಅಲ್ಲಿ ಸಿಚುವೇಶನ್ ಬೇರೆ ತರ ಇದೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಮೇಡಮ್. ನಾವಾದ್ರೂ ಅಲ್ಲಿಗೆ ಹೋಗಿ ಝಾನ್ಸಿ ಲೈಫ್ ಸರಿ ಮಾಡೋಣ ಅಂದ್ರೆ ಅದಕ್ ಝಾನ್ಸಿ ಒಪ್ಪಲ್ಲ. ಇಲ್ಲೂ ನೆಮ್ಮದಿಯಾಗಿರೋದಿಕ್ ಆಗ್ತಾ ಇಲ್ಲ. ನನಗಂತೂ ಕ್ಷಣ ಕ್ಷಣಕ್ಕೂ ಅಲ್ಲಿ ಏನಾಗುತ್ತೋ, ಝಾನ್ಸಿ ಎಲ್ಲಿ ಆ ಮನೆ ಬಿಟ್ಟು ಇಲ್ಲಿ ಬಂದ್ಬಿಡ್ತಾಳೋ ಅಂತ ಭಯ ಆಗ್ತಾ ಇರತ್ತೆ. ಹಾಗೆಲ್ಲ ಯೋಚನೆ ಮಾಡಬೇಡಿ ಮೇಡಮ್. ದೇವ್ರಿದ್ದಾನೆ, ದೇವ್ರು ಖಂಡಿತ ಒಳ್ಳೇದ್ ಮಾಡ್ತಾನೆ. ಝಾನ್ಸಿ ಮೇಡಮ್ಗೆ ಒಳ್ಳೇದಾಗೆ ಆಗುತ್ತೆ. ಆ ದೇವ್ರೆ ವರ ಕೊಟ್ರು ಈ ತುಳಸಿ ಆ ಝಾನ್ಸಿಗೆ ಒಳ್ಳೇದಾಗೋದಿಕ್ಕೆ ಬಿಡಲ್ಲ. ಅವಳು ಆ ಮನೇಲಿ ಇರೋದಿಕ್ಕೆ ಅವಕಾಶ ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ.